ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕೊಚ್ಚಿ ಹೋಗಿದ್ದು ಈಗ ಹಳೆಯ ಸುದ್ದಿ. ಆದರೆ ಈಗ ಸದ್ಯಕ್ಕೆ ಅದಕ್ಕೊಂದು 70 ಗಂಟೆ 74 ಗಂಟೆ ಡ್ಯಾಶ್ ಆಗಿದೆ. ಇದೀಗ ಆ ಜಾಗದಲ್ಲಿ ತಾತ್ಕಾಲಿಕವಾಗಿ ಒಂದು ಗೇಟನ್ನು ಅಳವಡಿಸಬಹುದೇ ಎಂಬ ಪ್ರಯತ್ನಗಳು ಪ್ರಾರಂಭವಾಗಿವೆ. ಯಶಸ್ವಿ ಆಗಬಹುದು, ಆಗದೆಯೂ ಇರಬಹುದು. ಜಲಾಶಯದ ನೀರನ್ನು ಕ್ರಸ್ಟ್ ಗೇಟಿನ ಕೆಳಗಿನವರೆಗೂ ಖಾಲಿ ಮಾಡದೆ ಅದಕ್ಕೂ ಮೊದಲೇ ಈ ಸ್ಟಾಪ್ ಲಾಕ್ ಗೇಟನ್ನು ಅಳವಡಿಸಬಹುದೇನೋ ಎಂಬುದು ತುಂಗಭದ್ರಾ ಬೋರ್ಡ್, ಕರ್ನಾಟಕ ಮತ್ತು ಆಂಧ್ರ ಅಧಿಕಾರಿಗಳ ಲೆಕ್ಕಾಚಾರ. ಕಂಪ್ಲೀಟ್ಲಿ ಇಂಪಾಸಿಬಲ್ ಅನ್ಲಿಕ್ಕಾಗಲ್ಲ, ಎಕ್ಸೆಪ್ಟ್ ದ ಪ್ರೆಷರ್ ಆಫ್ ದಿ ವಾಟರ್. ಅದನ್ನು ತಗೊಂಡ್ರೆ ಆಗದೇ ಇಲ್ಲ. ಅಂಡರ್ ದಿ ವಾಟರ್ ಈ ಕೆಲಸಗಳನ್ನು ಮಾಡಲಿಕ್ಕೆ ಅನ್ನೋದಿಲ್ಲ. ಆಧುನಿಕ ಸಿವಿಲ್ ಎಂಜಿನಿಯರಿಂಗ್ ತಂತ್ರಜ್ಞಾನದಲ್ಲಿ ಈ ರೀತಿ ಅಂಡರ್ ವಾಟರ್ನಲ್ಲಿ ಕೆಲಸ ಮಾಡೋಕ್ಕೂ ಇದೆ. ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ತುಂಬ ಬೇರೆ ಬೇರೆ ವಿಷಯಗಳಲ್ಲಿ. ನೀರಿನ ಗುಣಮಟ್ಟ ಕಾಣೋದು, ತಗ್ಗೆ ಡೈವರ್ಗಳು ಅದಾಗಬೇಕು. ಅಲ್ಲೇನಾದ್ರು ಇನ್ಫ್ಯಾಕ್ಟ್ ಆಯಿಲ್ ಪೈಪ್ ಲೈನ್ಗಳು ಮತ್ತು ನಿಮ್ಮದು ಆಪ್ಟಿಕ್ ಫೈಬರ್ ಲೈನ್ಗಳನ್ನೆಲ್ಲ ಆಯಿಲ್ ಪೈಪ್ ಲೈನ್ ವೆಲ್ಡಿಂಗ್ ಕೆಳಗಡೆ ಸೀ ಬೆಡ್ಡಲ್ಲಿ ಮಾಡ್ಕೊಂಡು ಹೋಗ್ತಾರೆ, ಹೋಗಲ್ಲ ಅಂತಿಲ್ಲ. ಅಥವಾ ಶಿಪ್ ರೆಕ್ಗಳಲ್ಲಿ ಹೋದಾಗ ಕೆಲಸ ಮಾಡೋದು ಆ ಥರದ್ದೆಲ್ಲ ಇದೆ. ಬಟ್ ಇಲ್ಲಿ ಏನಿದೆ ಪರಿಸ್ಥಿತಿ ನಮಗೆ ಗೊತ್ತಿಲ್ಲ, ಮತ್ತು ಇವರಿಗೆ ಆ ತಂತ್ರಜ್ಞಾನದ ಸವಲತ್ತು ಎಷ್ಟಿದೆ ಅನ್ನೋದು ನಮಗೆ ಗೊತ್ತಿಲ್ಲ, ಹೇಗೆ ಮಾಡ್ತಾರೋ ಏನೋ. ಬಟ್ ಅಟೆಂಪ್ಟ್ ಅಂತೂ ಪಾಪ ಮಾಡ್ತಿದ್ದಾರೆ. ಯಾವ್ಯಾವ ಕಂಪನಿಗಳು ಕೊಟ್ಟಿದ್ದಾರೆ ಅವರೆಲ್ಲ ಗೇಟ್ ಅಂತೂ ಮಾಡ್ತಾ ಕೂತಿದ್ದಾರೆ. 20 ಅಡಿ ಎತ್ತರ, 60 ಅಡಿ ಅಗಲ, 48 ಟನ್ ಭಾರದ ಈ ಗೇಟನ್ನು ಏಕ್ದಮ್ ಡ್ಯಾಮ್ ಮೇಲೆ ತೊಗೊಂಡೋಗೋಕ್ಕಾಗಲ್ಲ. ಹೀಗಾಗಿ ಈ ತುರ್ತು ಗೇಟನ್ನು 5 ಭಾಗದಲ್ಲಿ ತಯಾರಿಸ್ತಾ ಇದ್ದೀವಿ ಅಂತ ಅವ್ರದ್ದು. ನಂತರ ಅದನ್ನು ಒಂದೊಂದಾಗಿ ತಗೊಂಡೋಗಿ ಭಾಗವಾಗಿ ಆ 18-19 ಮಧ್ಯೆ ಹಂತವಾಗಿ ಒಂದೊಂದನ್ನಾಗಿ ಇಳಿಸೋದು ಅಂತ ಇವ್ರ ಪ್ಲಾನ್. ಸ್ಲ್ಯಾಬ್ಗಳನ್ನು ಇಳಿಸ್ಕೊಂಡಂಗೆ. ಇತ್ತೀಚೆಗೆ ಬಂದಿರೋ ಕಾಂಕ್ರೀಟ್ ಸ್ಲ್ಯಾಬ್ಗಳದ್ದು ಕಾಂಪೌಂಡ್ ಹಾಕ್ತೀರಾ ನೀವು, ರೆಡಿಮೇಡ್ ಕಾಂಪೌಂಡ್, 2 ಕಂಬ ಇಟ್ಬಿಟ್ಟು ಒಂದೊಂದಾಗಿ ಒಳಗೆ ಇಳಿಸ್ತೀವಿ. ಇಳಿಸ್ಬಿಡ್ಬೋದೇನೋ ಅಂತ ಇವ್ರ ಲೆಕ್ಕಾಚಾರ. ಇಳಿಸ್ಬೋದೇನೋ ಗೊತ್ತಿಲ್ಲ. ಈ ಪ್ರಕ್ರಿಯೆ ನಾಳೆ ಆರಂಭ ಆಗತ್ತೆ. ಬಟ್ ಅದು ಇಳಿಸಕ್ಕೆಲ್ಲವೂ ಆಗಕ್ಕೊಂದು 3-4 ದಿನ ಆಗಬಹುದು ಅಂತ ಇವ್ರದ್ದು ಲೆಕ್ಕಾಚಾರ. ಆದರೆ ಈ ಮಧ್ಯೆ ಇನ್ನೊಂದು ಸಮಸ್ಯೆ ಬಂದಂಗೆ ಕಾಣುತ್ತೆ ಇವ್ರಿಗೀಗ. ಆಗಸ್ಟ್ 17ರಿಂದ ಭಾರಿ ಮಳೆ ಆಗಬಹುದು ಎಂಬುದು ಹವಾಮಾನ ಇಲಾಖೆಯ ಮುನ್ಸೂಚನೆ. ಸೊ ಏನಾಗತ್ತೆ, ನೀವು ಒಂದು ಕಡೆ ಪ್ರೆಷರನ್ನು ಅಂದರೆ ನೀರಿನ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋಣ, ಡ್ಯಾಮ್ ಮೇಲೆ ಅಡಿಷನಲ್ ಪ್ರೆಷರ್ ಬೀಳೋದು ಬೇಡ ಅನ್ನೋ ಕಾರಣಕ್ಕೆ ಖಾಲಿ ಮಾಡ್ಕೋತಾ ಇದ್ದೀರಿ. ಸೊ ದಟ್ 2 ಲಾಭ, ಒಂದು ಪ್ರೆಷರ್ ಡೌನ್ ಆಗಲಿ, 2ನೇದು ಆ ಗೇಟ್ ಕೆಳಕ್ಕೆ ಹೋದ್ರೆ ನಾವು ಕೆಲಸ ಮಾಡ್ಬಿಡ್ಬೋದು ಅಂತ. ಆದರೆ ಇಲ್ಲೇನಾಗತ್ತೆ, ಭಾರಿ ಮಳೆ ಆದಾಗ ಒಳಹರಿವು ಇನ್ಕ್ರೀಸ್ ಆಗ್ತಾ ಸ್ಟಾರ್ಟ್ ಆಗಿಬಿಟ್ರೆ ನಿಮಗೆ ಬರೀ ನೀರು ಬಿಡೋ ಕೆಲಸನೇ ಆಗತ್ತೆ. ಈ ಗೇಟ್ ಹಾಕೋದು ವಿಳಂಬ ಆಗುತ್ತೆ. ಗೇಟ್ ಹಾಕೋಕ್ಕಾಗಲ್ಲ ನಿಮ್ಮ ಹತ್ರ, ಬರೀ ನೀರು ಬಿಡ್ತಾನೆ ಇರಬೇಕು ಸುಮ್ಮನೆ, ಹಿಂದೆ ಮುಂದೆ ನೋಡದೆ ಬಿಡ್ತಾ ಇರಬೇಕು, ಬೇರೆ ಕೆಲಸ ಇಲ್ಲ. ಆಗ ಏನೋ ನೋಡೋಣ ಅದರೊಳಗಡೆನೆ ಮಾಡ್ಬೋದಾ ಅಂತ ಏನೋ ಇವ್ರದ್ದು ಪ್ರಯತ್ನ. ಲೆಟ್ಸ್ ಸಿ, ಆಲ್ ದ ಬೆಸ್ಟ್ ಹೇಳಬೇಕಷ್ಟೆ. ಬಟ್ ಈ ರೀತಿ ಅಳವಡಿಕೆಯ ಪ್ರಯತ್ನ ನಡೆಯುತ್ತಿರುವುದು ದೇಶದಲ್ಲೇ ಮೊದಲ ಬಾರಿಗೆ ಅಂತ ಹೇಳ್ತಿದ್ದಾರೆ. ಡ್ಯಾಮ್ದು ಗೇಟ್ನ ಯಾರು ತಗ್ಗಿರು ಕನ್ನಯ್ಯ ಅಂತ ಯಾರೋ ಇದ್ದಾರೆ, ಅವರು ನೇತೃತ್ವವನ್ನು ವಹಿಸಿದ್ದಾರೆ. ಆದರೆ ನೀರಿನಾರು ಬಿಡಬೇಕಾಗಿ ಬಂದರೆ, ಈಗಲೇ 1.5 ಲಕ್ಷ ಬಿಡ್ತಿದ್ದಾರೆ, ಹಾಗಾಗಿ ಇನ್ನೇನಾರು ಬಿಡಬೇಕಾಗಿ ಬಂದರೆ ಅಂತೇಳಿ ಕೆಳಭಾಗಗಳಲ್ಲೆಲ್ಲ NDRF SDRF ಎಲ್ಲ ಸಜ್ಜಾಗಿ ನಿಂತಿದ್ದಾರೆ. ಈಗಾಗಲೇ ಒಂದು 25 TMC ಕೊಟ್ಟಿದ್ದಾರೆ ಆಚೆಗೆ, ಇನ್ನು ಹೊರಕ್ಕೊಂದು 1.5 ಲಕ್ಷ ಹೆಚ್ಚು ಕಡಿಮೆ ಈಗ ಬಿಡ್ತಾ ಇದ್ದಾರೆ. ಹಾಗಾಗಿ ಒಳಹರಿವು ಹೆಚ್ಚಾದರೆ ಅದು 2 ಲಕ್ಷಕ್ಕೂ ಹೋಗ್ಬೋದು, 2.5 ಲಕ್ಷಕ್ಕೂ ಹೋಗ್ಬೋದಾಗ, ಹೇಳಕ್ ಬರಲ್ಲ. ಏನು ಮಾಡ್ತಾರಂತೆ ಈ ಜಾಗದಲ್ಲಿ ಬೇಸಿಕಲಿ ನಮಗೆ ಟೆಕ್ನಿಕಲಿ ತುಂಬ ಅರ್ಥವಾಗತ್ತೆ ಅನ್ನೋ ಸಬ್ಜೆಕ್ಟ್ ಅಲ್ಲದೆ ಇರಬಹುದು ಅಲ್ಟಿಮೇಟ್ಲಿ. ಬಟ್ ತುಂಬ ಸರಳವಾಗಿ ಹೇಳುವುದು ಅಂತಂದರೆ, ಇರೋ ಡ್ಯಾಮ್ಗೆ ಮತ್ತೆ ಇನ್ಸರ್ಟ್ ಮಾಡಿ ಕ್ಲೋಸ್ ಮಾಡೋದು ಅಷ್ಟೇ. ಇವ್ರಿಗೆ ಒಳಕ್ಕೆ ಇಳಿಸಿ ಒಂದೊಂದಾಗಿ ಎಷ್ಟರ ಮಟ್ಟಿಗೆ ಆಗುತ್ತೆ, ಅದು ಎಷ್ಟು ಪ್ರೆಷರ್ ತಡೆಯುತ್ತೆ ಬಿಡುತ್ತೆ ಅವೆಲ್ಲ ಆಮೇಲೆ ನೋಡಬೇಕು. ಇದರ ಎತ್ತರ 20 ಅಡಿ, ಅಗಲ ಒಂದು 60 ಅಡಿ, 48 ಟನ್ ಅಂತ ಆಗಲೇ ಹೇಳಿದ್ವಲ್ಲ. ನೋಡಬೇಕು ಅದು ಏನು ಮಾಡ್ತಾರೆ ಅಂತ. ಗೇಟ್ನ ಎಲಿಮೆಂಟ್ಗಳನ್ನು ಸಾಗಿಸೋದಕ್ಕೆ ರೈಲು ಹಳಿ, ಪ್ಲ್ಯಾಟ್ಫಾರ್ಮು ಇದೆಲ್ಲ ನಿರ್ಮಾಣ ಮಾಡ್ಕೊಂಡಿದ್ದಾರಂತೆ. ರೈಲು ಹಳಿ ಅಂದರೆ ರೈಲು ಹೋಗೋಕ್ಕಲ್ಲ, ರೈಲ್ವೆ ಹಳಿಗಳನ್ನು ಡ್ಯಾಮ್ ಮೇಲೆ ಹಾಕ್ಕೊಂಡ್ರೆ ಸಾಕ್ಸಕ್ಕೆ ಸುಲಭ ಅಂತ. ದಟ್ಸ್ ಹೌ ಇಟ್ ವರ್ಕ್ಸ್. KRS ಡ್ಯಾಮಿನ
ಮೇಲ್ಭಾಗದಲ್ಲೂ ಯಾರು ಸಂಚಾರ ಮಾಡಿದಾಗ ಅಲ್ಲಿ ಕಾಣುತ್ತೆ ನಿಮಗೆ ರೈಲ್ವೆ ಹಳಿಗಳು ಗೇಟ್ಗಳನ್ನು ಇದನ್ನೆಲ್ಲ ಮೂವ್ ಮಾಡೋಕ್ಕೆ ಕೆಲವು ಸರಿ ಕ್ರೇನ್ಸ್ ಸ್ಮಾಲ್ ಕ್ರೇನ್ಸು ಈ ಥರ ಎಲ್ಲ ಕೆಲವು ಡ್ಯಾಮ್ಗಳಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ಕ್ರೇನ್ ಸಹಾಯದಿಂದ ಗೇಟ್ನ 5 ಎಲಿಮೆಂಟ್ಗಳನ್ನು ಅಳವಡಿಸ್ಬೇಕು ಅಂತ ಆಬ್ವಿಯಸ್ಲಿ ನೋಡೋಣ ಅದು ಎಲ್ಲಿಗೆ ಇಳಿಸ್ತಾರೆ ಅಂತ 5 ಹಂತದಲ್ಲಿ ಇಳಿಸ್ತೀವಿ ಅಂತ ಅವ್ರದ್ದು ಲೆಕ್ಕಾಚಾರ. ಆಗತ್ತಾ ಪ್ರಶ್ನೆ ಭಾಳ ಜನದ್ದು. ಆಗ್ಬೋದು, ಆಗದೇ ಇಲ್ಲ ಅಂತ ಏನಿಲ್ಲ, ಬಟ್ ಸವಾಲಂತೂ ಇದೆ. ಸವಾಲಿರುತ್ತೆ, ಸಹಜವಾಗಿರುತ್ತೆ ಆ ಸವಾಲು. 76 TMC ಅಥವಾ 76.5 TMC ಇದ್ದಾಗ ಅಳವಡಿಸುವಂತಹ ಪ್ರಯತ್ನವನ್ನು ನಾಳೆ ಟ್ರೈ ಮಾಡ್ತಾರೆ. ಅದು ಯಶಸ್ವಿ ಆದರೆ ಅಷ್ಟರ ಮಟ್ಟಿಗೆ ನೀರನ್ನು ಉಳಿಸ್ಕೊಂಡಂಗಾಯ್ತು. ನೀವು ಖಾಲಿ ಮಾಡೋ ಅವಶ್ಯಕತೆ ಖಾಲಿ ಮಾಡಬೇಕಾಗಿಲ್ಲ. ಒಂದು ವೇಳೆ ಅದು ಆಗದೇ ಇದ್ದರೆ ಪ್ಲ್ಯಾನ್ ಬಿ, ಎರಡನೇ ಪ್ಲ್ಯಾನ್ ಹಂತದಲ್ಲಿ 64 TMCಗೆ ಇಳಿಸ್ಕೋಬೇಕು. ಅದಕ್ಕೆ ಇನ್ನೂ ಒಂದು 3 ದಿನ ಕಾಯಬೇಕು ಅಂತಾರೆ. ಅದು ಇಳಿಸ್ಬೇಕು, ಮತ್ತೆ ನೀರನ್ನ ಹೊರಗೆ ಬಿಡಬೇಕು. ನೀರು ಖಾಲಿ ಆದ್ಮೇಲೆ ಮಾಡೋಕ್ಕಾಗೋದು. ಬಟ್ ನೀರನ್ನ ಹೊರಗೆ ಬಿಡ್ತಿದ್ದಂಗೆ ಒಳಗಡೆಗೂ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಇನ್ನೊಂದು ವಾರ ಮುಂದಕ್ಕೆ ಹೋಗುತ್ತಾಗ ಮತ್ತೊಂದು ಟ್ರಬಲ್. ಯಾಕಂದ್ರೆ ನೀರು ಒಳಗೆ ಬರ್ತಿರೋದನ್ನು ಫಸ್ಟ್ ಹೊರಗೆ ಬಿಡಬೇಕಲ್ಲ. ಹೌದು, ಇರೋದನ್ನು ಬಿಡಬೇಕು, ಒಳಗೆ ಬರ್ತಿರೋದನ್ನು ಬಿಡಬೇಕು, ಖಾಲಿ ಮಾಡಬೇಕಷ್ಟೇ. ಖಾಲಿ ಮಾಡಿ గేటు తెంపుని కాదు, ఫెసిలిటీ లేదు. ఒక్కొక్కటి 2 కేసులు తెచ్చిపించి ఇక్కడ జాయిన్ చేస్తాం ప్లాట్ఫామ్ వేసి, దాన్ని తీస్తాం. ఒకదాని మీద ఒకదాని మీద దించి లాక్ చేస్తాం లీకేజ్ లేకుండా. ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ನಿನ್ನೆಯಿಂದ ಪ್ರಾರಂಭ ಆಗಿದೆ. ನಾಳೆ ಗೇಟು ತಯಾರಾಗ್ತದೆ. ಕನ್ನಯ್ಯ ನಾಯ್ಡು ಅವರ ಅಡ್ವೈಸ್ನಲ್ಲಿ ಇದು ನಡೀತಾ ಇರ್ತದೆ. ನಾನೇನು ಕನ್ನಯ್ಯ ಅವ್ರಿಗೆ ಏನು ಹೇಳಿದ್ದೀನಿ ಅಂತಂದರೆ ಆದಷ್ಟು ಜಾಗ್ರೆ 3-4 ದಿನದಲ್ಲಿ ಮುಗಿಸ್ಬೇಕು. ಕನ್ನಯ್ಯ ಅವರು ಭಾವುಕರಾದ್ರು ಅಂದ್ರೆ ಅವರು ಇಲ್ಲಿ ಕೆಲಸ ಮಾಡಿದ್ರು. ಇಲ್ಲಿ ಆ ಡ್ಯಾಮಿನೊಳಗೆ ಬೋರ್ಡ್ನೊಳಗೆ ಕೆಲಸವನ್ನ ಮಾಡಿದ್ರು. ಹೊಸಪೇಟೆ ಡ್ಯಾಮ್ ಅಂದ್ರೆ ನನ್ನ ಸ್ವಂತ ಡ್ಯಾಮ್ ಇದ್ದಂಗ ಅಂತ ಹೇಳಿದ್ದಾರೆ. ಈಗ ಬಹಳ ಮುಖ್ಯವಾಗಿ ಅವ್ರು ಹೇಳಿದ್ದು ವರ್ಕ್ ಸ್ಟಾರ್ಟ್ ಆದ್ಮೇಲೆ ಯಾರನ್ನೂ ಡ್ಯಾಮಿನ ಮೇಲೆ ಬಿಡುವಂತ ಕೆಲಸ ಆಗಬಾರ್ದು ಅಂತ ಹೇಳಿದ್ದಾರೆ. ಹವಾಮಾನ ಇಲಾಖೆಯಿಂದ 17ನೇ ತಾರೀಕಿಗೆ ಮಳೆ ರೈನ್ಫಾಲ್ ಜಾಸ್ತಿ ಇದೆ ಅಂತ ಈಗಾಗಲೇ ಪ್ರೆಡಿಕ್ಷನ್ ಮಾಡಿದ್ದಾರೆ. 17ರೊಳಗಾಗಿ ಏನಾದರೂ ಮಾಡಿ ಪ್ರಯತ್ನವನ್ನ ಮಾಡೋಣ ಅಂತ ನಾವು ಅದ್ರ ಬಗ್ಗೆನೂ ಈ ವಿಚಾರನೂ ಡಿಸ್ಕಷನ್ ಮಾಡಿದ್ವಿ. ಈಗ ಇದೇನು ಮಾಡ್ತಾರೆ, ಇದು ತಾತ್ಕಾಲಿಕವಾಗಿ ನೀರು ಉಳಿಸ್ಕೊಳ್ಳೋ ಕೆಲಸವಾಗುತ್ತಲ್ವ ಸರ್? ಅದಾದರೆ ಸಾಕು. ಸಮ್ಮರ್ ಸೀಸನ್ಗೆ ಬಂದಾಗ ಏನು ಪರ್ಮನೆಂಟ್ ವ್ಯವಸ್ಥೆ ಬೇಕೋ ಅದನ್ನು ಮಾಡ್ಕೋಬೋದು ನೀವು. ಈಗ ತಕ್ಷಣಕ್ಕೆ ನೀವು ತಾತ್ಕಾಲಿಕವಾಗಿ ನಿಮಗೆ ಡ್ಯಾಮ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗದಿರೋ ರೀತಿ ಮತ್ತು ಆ ಗೇಟಿನಿಂದ ಉಳಿದ ಗೇಟ್ಗಳಿಗೆ ಯಾರ್ದಕ್ಕೂ ಡ್ಯಾಮೇಜ್ ಆಗದೆ ಇರೋ ರೀತಿ, ಆಗದೇ ಇರೋ ರೀತಿ ಏನಾದ್ರು ತಾತ್ಕಾಲಿಕವಾಗಿ ಮಾಡಿಕೊಂಡ್ರು ಇಟ್ಸ್ ಓಕೆ, ಇಟ್ಸ್ ಫೇರ್ ಅಲ್ ಆ್ಯಕ್ಚುಲಿ. ಒಮ್ಮೆಲೆ ನೀರು ಬಿಡೋದು ಎಷ್ಟು ಕಷ್ಟನೋ ಗೇಟ್ ಹಾಕೋದು ಅಷ್ಟೇ ಕಷ್ಟ ಇದೆ ನ್ಯಾಚುರಲಿ. ಇನ್ನು ತುಂಗಭದ್ರಾ ಡ್ಯಾಂ ನಿರ್ಮಾಣ ಕಾರ್ಯಕ್ಕೆ 71 ವರ್ಷ ತುಂಬಿದೆ. ಗೇಟ್ಗಳ ನಿರ್ವಹಣೆ ಶುರುವಾಗಿ 66 ವರ್ಷ ತುಂಬಿದೆ. ಈ ಅವಧಿಯಲ್ಲಿ ಒಮ್ಮೆಲೆ ಗೇಟ್ಗಳ ವಿಚಾರದಲ್ಲಿ ಸಮಸ್ಯೆಗಳು ಒಮ್ಮೆ ಕೂಡ ಉಂಟಾಗಿರಲಿಲ್ಲ ಸಮಸ್ಯೆಗಳು. ಆದರೆ 2 ವರ್ಷಗಳ ಹಿಂದೆ ಈಗ ಕೊಚ್ಚಿ ಹೋಗಿರುವಂತಹ ಗೇಟ್ನಲ್ಲಿಯೇ ತಾಂತ್ರಿಕ ಸಮಸ್ಯೆ ಕಂಡುಬಂದಿತ್ತು. ಹೀಗಾಗಿ ಈ ಗೇಟ್ ಮೂಲಕ ನೀರು ಬಿಡೋದನ್ನ ಬಂದ್ ಮಾಡಲಾಗಿತ್ತು. ಸಮಸ್ಯೆ ಸರಿಪಡಿಸೋ ತನಕ ಗೇಟ್ ಉಪಯೋಗಿಸಬೇಡಿ ಅಂತ ತಜ್ಞರು ಸೂಚನೆಯನ್ನ ಕೊಟ್ಟಿದ್ರು. ಆದರೆ ಈ ಸಲಹೆ ಎಚ್ಚರಿಕೆಯನ್ನ ಡ್ಯಾಂ ಅಧಿಕಾರಿಗಳು ಕಡೆಗಣಿಸಿದ್ದಾರೆ. ಡ್ಯಾಂ ತುಂಬುವ ಸಂದರ್ಭದಲ್ಲಿಯೂ ಕೂಡ ಇದನ್ನ ಸರಿಪಡಿಸುವಂತಹ ಕೆಲಸವನ್ನ ಮಾಡೇ ಇಲ್ಲ. ಆ ಆರೋಪ ಈಗ ಕೇಳಿ ಬರ್ತಾ ಇದೆ. ಈ ಮಧ್ಯೆ ಕೊಚ್ಚಿ ಹೋಗಿರುವ 19ನೇ ಗೇಟ್ ಹೊರತುಪಡಿಸಿದ್ರೆ ಉಳಿದ 32 ಗೇಟ್ಗಳ ಕಾರ್ಯಕ್ಷಮತೆ ಉತ್ತಮವಾಗಿದೆ ಅಂತ ಗೇಟ್ಗಳ ಪರಿಶೀಲನೆ ಕಾರ್ಯ ನಡೆಸಿದಂತಹ ಕನ್ನಯ್ಯ ನಾಯ್ಡು ಅವರು ತಿಳಿಸಿದ್ದಾರೆ. ಆದರೂ ಒಮ್ಮೆ ಈ ಗೇಟ್ಗಳನ್ನ ಕರೈಕುಡಿಯ ಸೆಂಟ್ರಲ್ ಎಲೆಕ್ಟ್ರೋ ಕೆಮಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಿಂದ ಪರಿಶೀಲನೆ ಮಾಡಬೇಕು ಅಂತ ಅವರು ಕೋರಿದ್ದಾರೆ. ನೀರಿನ ತೀವ್ರತೆ ಕಾರಣ ಗೇಟ್ಗಳ ಮೇಲೆ ಒತ್ತಡ ಉಂಟಾಗಿ ಅದು ದುರ್ಬಲಗೊಳ್ಳುವ ಅವಕಾಶ ಇರುತ್ತೆ. ಅದಕ್ಕೆ ಈ ಗೇಟ್ಗಳ ಕಾಲಮಿತಿ 45 ವರ್ಷ, ಕಾಂಕ್ರೀಟ್ ಕಟ್ಟಡಗಳ ಕಾಲಮಿತಿ 100 ವರ್ಷ ಅಂತ CWC ನಿಗದಿ ಮಾಡಿದೆ. ಆದರೆ ಕೇಂದ್ರ ಸರ್ಕಾರವಾಗಲಿ ಕರ್ನಾಟಕ, ಆಂಧ್ರ, ತೆಲಂಗಾಣ ಸರ್ಕಾರಗಳಾಗಲಿ ಡ್ಯಾಂ ಗೇಟ್ಗಳನ್ನು ಬದಲಿಸುವ ವಿಚಾರಕ್ಕೆ ಅನುದಾನವನ್ನ ಬಿಟ್ಟಿಲ್ಲ. ಹೀಗಾಗಿ ಗೇಟ್ಗಳನ್ನು ಬದಲಿಸಿರಲಿಲ್ಲ. ಸೆಪ್ಟೆಂಬರ್ 15ರೊಳಗೆ ಎಲ್ಲಾ ಗೇಟ್ ಬದಲಿಸೋಕೆ ಮುಖ್ಯಮಂತ್ರಿಗಳು ಈಗ ಸೂಚನೆ ಕೊಟ್ಟಿದ್ದಾರೆ ಅಂತ ಗೇಟ್ ನಿಪುಣ ಕನ್ನಯ್ಯ ನಾಯ್ಡು ತಿಳಿಸಿದ್ದಾರೆ. 60 ವರ್ಷ ರಿಟೈರ್ ಆಗಿದ್ರೆ 100 ವರ್ಷನಲ್ಲಿ ಕೆಲಸ ಮಾಡಿದ್ರೆ ಹೇಗಿರ್ತದೆ? ಅದೇ 45 ವರ್ಷ ಇದು ಲೈಫು. ನಮ್ಮ ಬಾಡಿನಲ್ಲಿ ಯಾಕೆ ಡೆವಲಪ್ ಆಗ್ತದೆ ಅದನ್ನೆಲ್ಲ ಇದೇ ಮಾಡಿರ್ತದೆ. 3 ಜನ ಜಗಳ ಮಾಡಿದ್ರೆ ರೊಕ್ಕ ಕೊಟ್ಟರೆ ಅವ್ರು ಚೇಂಜ್ ಮಾಡೋದು, ನಾವು ನಿಮ್ಮನ್ನು ಹೋಲ್ಡ್ ಮಾಡ್ತಂತ ಪರಿಸ್ಥಿತಿ ಅಂದ್ರೆ ಚೆಕ್ ಮಾಡಬೇಕು. ಅದಕ್ಕೂ ಸ್ಕೀಮ್ ಕೊಟ್ಟಿದ್ದೀನಿ. ಇವಾಗ 12 ಫುಟ್ ನೀರು ಹೋಗುವಾಗ ಗೇಟ್ ಇಲ್ಲ. ನಾನು 3 ದಿವಸ ಪ್ಲಾನ್ ಮಾಡಿಸ್ಕೊಟ್ಟಿನಿ ಅವ್ರಿಗೆ. ಮಾಡುವಾಗ ಒಂದು ದಿನ ಆ ಕಡೆ ಈ ಕಡೆ ಆಗಬಹುದು. ವಯಸ್ಸಾದವರು ಯುವಕರ ಒಂದು ಉದಾಹರಣೆ ಕೂಡ ಕೊಟ್ಟೆ ಹೇಳ್ತಾ ಇದ್ರು ಸರ್. 45 ವರ್ಷ ಗೇಟ್ ಆಯಸ್ಸು ಅಂತ ಗೊತ್ತಿದ್ಮೇಲೆ ಈ 70 ವರ್ಷ ಸುಮ್ಮನೆ ಕೂತಿದ್ರಲ್ಲ ಸರ್. ಹಂಗೆ ಹೇಳಕ್ಕಾಗಲ್ಲ. ಅಂದ್ರೆ ಮಾಡಲೇಬೇಕು ಅಂತಾನೂ ಇರಲ್ಲ ಸರ್.
ಕೆಲವು ಸರಿ ಮಾಡಬೇಕಾಗಿರುತ್ತೆ. ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರಲ್ಲಿ ಅದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಚೇಂಜ್ ಮಾಡಬೇಕು ಅನ್ನೋ ಬದ್ಧತೆಗಳಿದ್ರೆ ಬೇರೆ ವಿಚಾರ. ಫಾರ್ ಎಕ್ಸಾಂಪಲ್, ಒಂದು ಕಾರ್ ಲೈಫ್ ಎಕ್ಸ್ಟ್ರಾ ಇರುತ್ತೆ, ಟೈರ್ ಲೈಫು ಅದನ್ನ ಚೇಂಜ್ ಮಾಡಬೇಕು, ಇರಲ್ಲ. ಕಮ್ಮಿ ಇರುತ್ತೆ. ಓಡಿದ ಲೆಕ್ಕಾಚಾರದ ಆಧಾರದ ಮೇಲೆ ನೀವು ಟೈರ್ಗಳನ್ನು ಬದಲಾಯಿಸ್ಕೋಬೇಕು. ಕಾರ್ ಚೆನ್ನಾಗಿರುತ್ತೆ, ನಿಜ. ಹೌದು, ಡಸಂಟ್ ಮೀನ್ ಟೈರು ಚೆನ್ನಾಗಿರ್ಬೇಕು ಅಂತಲ್ಲ. ಟೈರ್ಸ್ ಹೌದಿರುತ್ತೆ. ಹಾಗೆ ಡ್ಯಾಮ್ ಚೆನ್ನಾಗಿರುತ್ತೆ, ಗೇಟು ಚೆನ್ನಾಗಿರ್ಬೇಕು ಅಂತಿಲ್ಲ. ನ್ಯಾಚುರಲ್ ಎಲಿಮೆಂಟ್ಸ್ಗೆ ಸಿಕ್ಕಾಕೊಂಡಿರೋವಾಗ ಅದು ಫಾರ್ ವೇರಿಯಸ್ ರೀಸನ್ಸ್ ಸವ್ದಿರ್ಬೋದು, ಮತ್ತೊಂದಾಗ್ಬೋದು, ಮಗದೊಂದಾಗ್ಬೋದು. ಕೆಲವು ಕಡೆ ಕೆಲವನ್ನ ಟೈಮ್ಲಿ ಚೇಂಜ್ ಮಾಡಿಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಕೆಲವರು ಕಾರ್ ಓನರ್ಗಳು 3 ವರ್ಷಕ್ಕೆ ಆ ಕಾರ್ ಹೇಗಿದೆಯೋ ಬಿಟ್ಟಿದೆಯೋ ಚೇಂಜ್ ಮಾಡಿಬಿಡ್ತಾರೆ ಕಾರ್ನ. ರಿಸ್ಕೇ ಬೇಡ ಅಂತ ಅವ್ರು ಚೇಂಜ್ ಮಾಡ್ಕೋತಾರೆ, ಅದು ಯಾರಿಗೆ ಹೋಗುತ್ತೋ ಬಿಡುತ್ತೋ. ಹೌದು. ಹಾಗೆ ಇಲ್ಲಿ ಡ್ಯಾಮ್ದು ಗೇಟ್ಗಳು 45 ವರ್ಷ ಆಯುಸು. 45 ವರ್ಷ ಆದಮೇಲೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಲೆಟ್ಸ್ ರೀಪ್ಲೇಸ್ ಇಟ್ ಅನ್ನೋ ಪಾಲಿಸಿ ಇರಬೇಕು. ತಳ್ಳೋ ಪಾಲಿಸಿ ಆದಾಗ ಏನು ಮಾಡೋದು? ಅದಾಗೆ ಹಿಂಗಾಗತ್ತೆ. ಆಗ್ಬೋದು, ಆಗದೇನೂ ಇರ್ಬೋದು. ಆದಾಗ ಸಿಗಾಕೋತೀರಿ, ಆಗದೇ ಇದ್ರೆ ಎಲ್ಲ ಸ್ಮೂತ್ ಆಗಿರುತ್ತೆ, ಯಾರಿಗೂ ಏನು ಸಮಸ್ಯೆ ಇರಲ್ಲ. ಬಾಲ್ಡ್ ಟೈರ್ ಓಡ್ತಿರೋವರೆಗೂ ಓಡುತ್ತೆ. ಒಂದಿನ ಬ್ರೇಕ್ ಆಗ್ತಾಗ ಸ್ಕಿಡ್ ಆಗಿ ಎಳ್ಕೊಂಡು ಹೋಗುತ್ತೆ ಒಂದ್ ಕಡೆಗೆ, ದಾರಿ ತಪ್ಪತ್ತೆ. ಅದು ಅಲ್ಲಿವರೆಗೂ ಓಡ್ತಾ ಇರುತ್ತೆ ಬಾಲ್ಡ್ ಆಗಿದ್ರು ಟೈರ್. ನಿಜ. ಹಾಗೆ ಈ ಪಾಲಿಸಿಗಳು ಸರ್ಕಾರಗಳಲ್ಲಿ ಇದರಲ್ಲಿ ಯಾವ ಥರ ಇದೆಯೋ ನನಗೂ ಅರಿವಿಲ್ಲ ಇವ್ರದ್ದು. ಈಗ 45 ವರ್ಷ ಅಂತಾರೆ, ಮುಂದಕ್ಕೆ ಹಾಕಬೇಕು ಅಂತಾರೆ. ಅದು ಹೆಂಗೆ ಹಾಕ್ತಾರೋ ಬಿಡ್ತಾರೋ, ಅದಕ್ಕೆ ಫಿನಾನ್ಷಿಯಲ್ CM ಏನೋ ಈಗ 15ನೇ ತಾರೀಕು ಒಳಗಡೆ ಹಾಕ್ಬಿಡಿ ಅಂದಿದ್ದಾರೆ. ಈಗೇನು ಕ್ವಶನ್ ಆಫ್ ಫೈನಾನ್ಸ್ ಅದು. ಯಾಕಂದರೆ ಎಲ್ಲ ರಾಜ್ಯಗಳು ಅದನ್ನು ಭರಿಸಬೇಕು. ಬರೀ ಕರ್ನಾಟಕದ ಕತೆ ಅಲ್ಲ ಇದು. ದುಡ್ಡು ಅವರು ಕೊಡಬೇಕು, ಅದಕ್ಕೆ ದುಡ್ಡು ಅವರು ಕಾಸಿಡಬೇಕು ಕೆಳಕದಕ್ಕೆ. ಎಸ್, ಎಲ್ಲ ಸರಿ ಇದ್ದಿದ್ರೆ ಇವತ್ತು ಮುಖ್ಯಮಂತ್ರಿಗಳೇನೋ ಬಾಗಿನ ಅರ್ಪಿಸ್ಬೇಕಾಗಿತ್ತಂತೆ ಅಲ್ಲಿ, ಅದೇ ತಯಾರಿನೂ ಮಾಡ್ಕೊಂಡಿದ್ರಂತೆ. ಆದರೆ ಇವತ್ತು ಅವ್ರು ಹೋಗಿ ಈ ಗೇಟಿನ ಕಥೆನ ನೋಡೋಂಗಾಗಿದೆ. ಸರಿ, ನೋಡಿದ್ದಾರೆ, ಚರ್ಚೆ ಒಂದಷ್ಟು ಮಾಡಿದ್ದಾರೆ ಅಲ್ಲಿ ಅಧಿಕಾರಿಗಳು, ಪರಿಣಿತರು, ತಜ್ಞರು. ಅದಾದ ಮೇಲೆ ಮೊದಲ ಬೆಳೆಗೆ ನೀರು ಕೊಡ್ತೀವಿ, ರೈತರ ಆತಂಕ ಪಡಬೇಡಿ, ಮೊದಲ ಬೆಳೆಗೆ ಜಲಾಶಯ ಮತ್ತೆ ತುಂಬತ್ರಪ್ಪ, ನಾನೇ ಬರ್ತೀನಿ ಅಂತ. ಅದು ಆಶಯ ಆಗಬಹುದು, ಆಗದೇನೂ ಇರಬಹುದು. ಆಂಧ್ರ ಸರ್ಕಾರ ಒಪ್ಪಿಗೆ ಕೊಟ್ಟರೆ ಸಮಾನಾಂತರವಾಗಿ ನವಲಿ ಡ್ಯಾಮನ್ನು ಕಟ್ಟೋಣ ಅಂತಂದರು. ಅದ್ರ ಜೊತೆ ಆಂಧ್ರ CM ಜೊತೆ ಮುಖ್ಯಮಂತ್ರಿಗಳೇನೋ ಮಾತಾಡಿದಾರಂತೆ, ಸಚಿವರ ಜೊತೆ. ಗೊತ್ತಿಲ್ಲ ಅದಕ್ಕೆ ಇನ್ನೇನೇನು ಕಿತಾಪತಿಗಳು, ಕಾಟಗಳು, ಮತ್ತು ಅದರ ಕ್ವಶನ್ ಆಫ್ ಕಾಸ್ಟ್ ಯಾರು ಬೇರ್ ಮಾಡಬೇಕು, ಅದೇನು ಸೆಂಟ್ರಲ್ ಪ್ರಾಜೆಕ್ಟ್ ಆಗಬೇಕಾ, ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡಬೇಕಾ, ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡತ್ತಾ ಕೊಡಲ್ವಾ, ಎಲ್ಲ ಕ್ವಶನ್ಸ್ ಇದೆ. ಮತ್ತು ಅದರದ್ದು ಲ್ಯಾಂಡಿಂದು ಮತ್ತು ಸಮಾನಾಂತರ ಡ್ಯಾಮ್ ಅಂತಂದರೆ ವಿಲ್ ಹ್ಯಾವ್ ಟು ಲೂಸ್ ಸಮ್ ಲ್ಯಾಂಡ್ ಎಲ್ಲ, ಇನ್ನದ್ರದ್ದು ಅಕ್ವಿಸಿಷನ್ ಕ್ವಶನ್ಸು ಏನೇನೋ ಬರುತ್ತೆ. ತಕ್ಷಣ ನಾಳೆಗೆ ಆಗ್ಬಿಡುತ್ತೆ ಅನ್ನೋಕ್ಕಾಗಲ್ಲ. ಇದನ್ನು ಪ್ಲಾನಿಂಗ್ ಕ್ಯಾನ್ ಬಿಗಿನ್ ನೌ. ಎಲ್ಲರೂ ಬುದ್ಧಿವಂತರಾಗಿದ್ದಾರೆ. ನಲ್ಲಿ 90 TMC ನೀರಿದೆ. ಮೊದಲನೇ ಬೆಳೆಗೆ ತೊಂದರೆ ಏನಾಗಲ್ಲ. ಈಗ ನೀರು ಕಡಿಮೆ ಮಾಡ್ಕೊಳ್ಳದೇನೆ ರಿಪೇರಿ ಮಾಡೋಕ್ಕಾಗಲ್ಲ. ನಾವು ಅದಕ್ಕೆ 1621 ಫೀಟ್ ಅದ್ರಲ್ಲಿ ಕಡಿಮೆ ಮಾಡಬೇಕು. ಆಗ ಇನ್ನೂ 64 TMC ನೀರು ಉಳಿತದೆ. ಅಷ್ಟರಲ್ಲಿ ನೀರು ನಿಲ್ಲಿಸ್ಕೊಂಡು ಈ ರಿಪೇರಿ ಕೆಲಸ ಆಗ್ತದೆ. ಅದರಿಂದ ರೈತರಿಗೆ ಏನೂ ತೊಂದರೆ ಆಗಲ್ಲ. ನನಗೆ ವಿಶ್ವಾಸ ಇದೆ, ಮತ್ತೆ ತುಂಗಭದ್ರಾ ಡ್ಯಾಮ್ ತುಂಬುತ್ತೆ, ಬಾಗಿನ ಅರ್ಪಿಸ್ತೇನೆ. ರೈತರಿಗೆ ಏನೂ ತೊಂದರೆ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಧೈರ್ಯ ತುಂಬಿಸೋ ಕೆಲಸ ಒಂದಿಷ್ಟು ತೊಂದರೆ ಆಗತ್ತೆ, ಬಟ್ ಅದಕ್ಕೆ ಬಿಯಾಂಡ್ ಕಂಟ್ರೋಲ್ ಅಷ್ಟೇ. ಅದಾಗಬಹುದು. ಒಂದು ಇದು ಇಳಿಸ್ದೇನೆ ಮಾಡೋಕ್ಕಾಗದೆ ಹೋಗ್ಬಿಟ್ರೆ ಒಂದು ಬೆಳೆಗೆ ಏಟು ಬೀಳುತ್ತೆ ಅಂತ ಕಾಣುತ್ತೆ. ಒಂದಕ್ಕಂತೂ ಸಮಸ್ಯೆ ಇಲ್ಲ, ಒಂದಕ್ಕಾಗದೆ ಇರಬಹುದು, ಇನ್ನೊಂದಕ್ಕೆ ಬೀಳಬಹುದು, ಹೇಳಕ್ ಬರಲ್ಲ. ಅಗೇನ್ ಇಟ್ ಡಿಪೆಂಡ್ಸ್. ಹಿಂಗಾರು ಬಂದು ಉತ್ತಮ ಮಳೆ ಆದ್ರೆ ಎಕ್ಸಾಕ್ಟ್ಲಿ. ಸೊ TB ಡ್ಯಾಂಗೆ ಕಳೆದ 1.5 ವರ್ಷದಿಂದ ಮುಖ್ಯ ಎಂಜಿನಿಯರ್ ನೇಮಕ ಆಗಿಲ್ಲ. ಈ ವಿಚಾರ ಬಳಸಿಕೊಂಡಂತಹ ವಿಪಕ್ಷಗಳು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಚೀಫ್ ಎಂಜಿನಿಯರ್ ಸೇರಿ ಎಲ್ಲಾ ಪೋಸ್ಟ್ಗೆ ಇಷ್ಟು ಹಣ ಅಂತ ನಿಗದಿ ಮಾಡಿಬಿಟ್ಟಿದ್ದಾರೆ. ಹಣ ಕೊಟ್ಟವನಿಗೆ ಗೇಟ್, ಏನಾದ್ರೂ ಏನು, ಅವನ ಹಣ ಮಾಡೋಕೆ ಬರ್ತಾನೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು. ಗೇಟ್ ಅವಘಡದ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಜಲಸಂಪನ್ಮೂಲ ಸಚಿವರು ಸಂಪನ್ಮೂಲದ ಬಗ್ಗೆಯೇ ಹೆಚ್ಚು ತಲೆನ ಕೆಡಿಸಿಕೊಂಡಿದ್ದಾರೆ. ಅವರು ಜಲದ ಬಗ್ಗೆಯೂ ತಲೆ ಕೆಡಿಸಿಕೊಂಡಿಲ್ಲ ಅಂತ ವಿಜಯೇಂದ್ರ ಆಪಾದಿಸಿದ್ದಾರೆ. ಆದರೆ ಇನ್ನೊಬ್ಬರ ಮೇಲೆ ಗೂಬೆ ಕುರಿಸೋದೇ ವಿಪಕ್ಷಗಳ ಕೆಲಸವಾಗಿದೆ ಅಂತ CM ಅಸಮಾಧಾನ ಹೊರಹಾಕಿದ್ರು. ಈ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ ಅಂತ ಪ್ರಿಯಾಂಕ್ ಖರ್ಗೆ ಕೋರಿದ್ದಾರೆ. ಈ ಮಧ್ಯೆ ಎಂಜಿನಿಯರ್ಗಳ ತಂಡ ಹೇಮಾವತಿ ಡ್ಯಾಮ್ ಅನ್ನ ಪರಿಶೀಲನೆ ಮಾಡಿದೆ.
ನೇಮಕ ಮಾಡಲಿಕ್ಕೆ ಎಷ್ಟೆಷ್ಟು ಫಿಕ್ಸ್ ಮಾಡಿದಿರಿ, ಚೀಫ್ ಇಂಜಿನಿಯರ್ಗೆ ಇಷ್ಟು, ಸೂಪರಿಂಟೆಂಡಿಂಗ್ ಇಂಜಿನಿಯರ್ಗೆ ಇಷ್ಟು, MD ಆಗರಿಗೆ ಇಷ್ಟು, ಇದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಅವನು ದುಡ್ಡು ಕೊಟ್ಟವನು ಅವನಿಗೆ ಗೇಟ್ ಕಟ್ಕೊಂಡೇನೋ ಆ ಡ್ಯಾಮ್ ಏನಾಗಿದೆ ಅಂತ ಅವನೇನು ಯೋಚನೆ ಮಾಡಬೇಕು. ಅದು ದುಡ್ಡು ವಾಪಸ್ ಪಡಿಲಿಕ್ಕೆ ಅವನು ಜ್ಞಾನ ಎಲ್ಲ ಅಲ್ಲಿರ್ತದೆ. ತನಿಖೆ ಆದೇಶ ಮಾಡಲೇಬೇಕು. ಇದನ್ನ ಸ್ವಲ್ಪ ಉತ್ತಮವಾದಂಥ ಪರಿಣಿತರು ಇದ್ದಾರೆ ಅಂಥವ್ರನ್ನ ಸೆಲೆಕ್ಟ್ ಮಾಡಿ ಶಾಶ್ವತವಾದಂಥ ರೀತಿಯ ರೆಮಿಡೀಸ್ನ ಮಾಡ್ಕೊಳ್ಳಿ. Carelessness of the state government. You see, the chief engineer, who the key person, is not been appointed since last 1 year. The lack of interest by the state government and the water resource minister, I don't think has called any meetings in last 1.5 ಈಗ 19ನೇ ಗೇಟು ಅಲ್ಲಿರ್ತಕ್ಕಂಥ ಚೈನು ಕಟ್ಟಾಗಿ ನೀರು ಹೋಗ್ತಾ ಇದೆ. ಅದರಲ್ಲಿ ರಾಜ್ಯ ಸರ್ಕಾರದ ಒಣಗೇಡಿತನ ಅಂತಂದ್ರೆ ಏನರ್ಥ? ಬಿಜೆಪಿ ಅವರು ಇಂಥ ವಿಚಾರದಲ್ಲಿ ರಾಜಕೀಯ ಬೆರೆಸಬಾರ್ದು. ಇವರು ಬಿಜೆಪಿಯವರು ಇಂಥ ವಿಚಾರದಲ್ಲಿ ಮಾಡಬಾರ್ದು. ಕಾಂಗ್ರೆಸ್ನವರು ಎಂಥ ವಿಚಾರದಲ್ಲಿ ಮಾಡಬೇಕು? ಅವ್ರಿಗೆ ಯಾವುದೇ ಬೌಂಡ್ರಿ, ನಿಮಗೆ ಯಾವ ಬೌಂಡ್ರಿ ಇಲ್ವಾ? ಎಲ್ಲದರಲ್ಲೂ ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಬರ್ತಾ ಇರ್ಬೋದು. ಈ ಪಾಚಕಾರಣ ಎಲ್ಲ ತಡೆಯೋಕ್ಕಾಗಲ್ಲ. ಬಟ್ ಈಗ ಬರ್ತಿರೋ ಮಾಹಿತಿಗಳನ್ನು ನೋಡಿದರೆ ಒಂದು ಉದಾಸೀನತೆಯ ಎಲಿಮೆಂಟ್ ಅಂತೂ ಇದ್ದಂಗಿದೆ ಇದರಲ್ಲಿ. ಯಾವ ಸೂಚನೆ ಕೊಟ್ಟರು ಅದನ್ನ ರಿಜೆಕ್ಟ್ ಅಂತ ಹೇಳ್ತಿದ್ದಾರೆ. ತೆಗಿಬೇಡಿ ಎಂದಿದ್ರು ತೆಗೆದ್ರು ಅಂತಾನೋ, ಅಥವಾ ಅದನ್ನು ಪರಿಶೀಲನೆ ಮಾಡೋ ರೀತಿಗಳು, ಅಥವಾ ಅಲ್ಲಿ ಚೀಫ್ ಇಂಜಿನಿಯರ್ಗಳು ಇಲ್ಲ ಅಲ್ಲಿ ಅಂತಾನೋ, ಡ್ಯಾಶ್ ಎಲ್ಲ ಉದಾಸೀನತೆ ಅಂತೂ ಇದ್ದಂಗಿದೆ ಮೇಲ್ನೋಟಕ್ಕೆ. ಹಾಗಾಗಿ ಅಷ್ಟರ ಮಟ್ಟಿಗಾದರೂ ನಾಳೆಗೆ ಪಾಠ ಕಲಿಯುವುದಕ್ಕೋಸ್ಕರ ಆ ಒಂದು ಆಂತರಿಕ ಅಥವಾ ಯಾವುದೇ ರೀತಿಯ ಒಂದು ತನಿಖೆ ನಡೀಬೇಕು. ಇದು ತನಿಖೆ ನಡೆಯದೇ ಇದ್ದರೆ ನೀವು ಪಾಪಕೃತ್ಯಗಳನ್ನು ಮಾಡಿದವರು ಯಾರಾದರೂ ಇದ್ದರೆ ಅವ್ರಿಗೆ ಬಹಳ ಸುಲಭವಾಗಿ ಬಿಟ್ಟುಕೊಟ್ಟಂಗಾಗತ್ತೆ. ರಕ್ಷಣೆ ಕೊಡ್ತಾ ಇದ್ದಾರೆ ಅನ್ನೋ ಆರೋಪನೂ ಬರುತ್ತೆ. ರಕ್ಷಣೆ ಕೊಡ್ತಿದ್ದಕ್ಕೆ ಅವರೆಲ್ಲ ಹಾಗಿರ್ತಾರೆ. ಆರೋಪ ಏನಿಲ್ಲ, ಅಲ್ಲಿ ಮಣ್ಣು ಅದರಲ್ಲಿ ಭಾಳ ದೊಡ್ಡದು. ರಕ್ಷಣೆ ಇರೋದಕ್ಕೆ ಹಂಗಿರ್ತಾರೆ. ದುಡ್ಡಿನ ವ್ಯವಹಾರ ಎಲ್ಲ ಆಡಳಿತ ನಡೆಸಿದವ್ರಿಗೆಲ್ಲರಿಗೂ ಗೊತ್ತಿರಬೇಕು. ನಿಮ್ಗಳಿಗೆ ಗೊತ್ತಿರುತ್ತೆ ಚೆನ್ನಾಗಿ ನಮಗಿಂತ. ಯಾವ ಮಾರ್ಕೆಟಲ್ಲಿ ಯಾವ ಬೆಳೆಗಳಿಗೆ ಎಷ್ಟು ಬೆಲೆ ಸಿಕ್ಕತ್ತೆ, ಯಾವ್ಯಾವ ಮಾರ್ಕೆಟಲ್ಲಿ, ಅಂದರೆ ನಾನು ಹೇಳ್ತಿರೋದು ವರ್ಗಾವಣೆಯ ಮಾರ್ಕೆಟಲ್ಲಿ ಎಲ್ಲೆಲ್ಲಿ ಸಿಗತ್ತೆ ಅನ್ನೋದು ನಿಮ್ಗಳಿಗೆ ಎಲ್ಲ ಗೊತ್ತಿರಬೇಕು. ನಮ್ಗಳಿಗೆ ಅದರದ್ದೆಲ್ಲ ಅರಿವಾಗಲ್ಲ, ಅದು ನಮಗೆ ಗೊತ್ತಾಗಲ್ಲ ಅಷ್ಟಾಗಿ. ನಡೆಯತ್ತಂತೆ ಅಂತ ಕೇಳಿದ್ದೀವಿ, ಅದು ಹೀಗೆ ನಡೆಯುತ್ತೆ ಹಾಗೆ ನಡೆಯುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಯಾವುದ್ರಲ್ಲೂ ಲಾಸ್ ಇದ್ದಂಗಂತೂ ಫಿಕ್ಸ್ ಆಗೋದು, ಮಣ್ಣು ಮಸಿ ಎಲ್ಲ ವಿ ಹ್ಯಾವ್ ನೋ ಐಡಿಯಾ. ಆಲ್ ರೈಟ್, ಒಂದು